ನಟ ಪ್ರಥಮ್ ಮೇಲೆ ಧಮ್ಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಕ್ಷಕ್ ಬುಲೆಟ್ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಬೇರೆಯವರ ಬಗ್ಗೆ ಚೀಪ್ ಆಗಿ ಮಾತನಾಡುವುದು ನನ್ನ ಕ್ಯಾರೆಕ್ಟರ್ ಅಲ್ಲ, ನಾವು ಆಕ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಅನ್ನೋದಾಗಿ ಹೇಳಿದ್ದಾರೆ. ನಟ ಪ್ರಥಮ್ ಮೇಲೆ ಧಮ್ಕಿ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ರಕ್ಷಕ್ ಬುಲೆಟ್ ಈಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೇರೆಯವರ ಬಗ್ಗೆ ಎಲ್ಲ ಚೀಪ್ ಆಗಿ ಮಾತನಾಡೋದು ನನ್ನ ಕ್ಯಾರೆಕ್ಟರ್ ಅಲ್ಲ, ನಾವು ಆಕ್ಟ್ ಮಾಡೋದಕ್ಕೆ ಬಂದಿದ್ದೀವಿ, ಧಮ್ಕಿ ಹಾಕೋಕೆ ಬಂದಿಲ್ಲ, ರೌಡಿಸಮ್ ಮಾಡೋದಕ್ಕೆಲ್ಲ ನಾವು ಬಂದಿಲ್ಲ, ಇನ್ನು ಸುಪಾರಿ ಕೊಡೋದಕ್ಕೆ ನಾನು ಬಂದೇ ಇಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನನ್ನದೇ ಆದಂತ ಒಂದು ಬ್ಲ್ಯಾಕ್ ಮಾರ್ಕ್ ಯಾವುದನ್ನು ಕೂಡ ನಾನು ಮಾಡ್ಕೊಂಡಿಲ್ಲ. ರಕ್ಷಕ್ ಮಾಡಿಸಿದ್ದ, ರಕ್ಷಕ್ ಕರೆಸಿದ್ದ ಅಂತೆಲ್ಲ ಆರೋಪಗಳು ಬರ್ತಾ ಇದೆ ಅನ್ನುವಂತ ಮಾತು ಹೇಳ್ತಾರೆ. ಜೊತೆಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಎದುರು ರಕ್ಷಕಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆದರಿಕೆ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಕ್ ಮಾಡಿಸಿದ್ರು, ರಕ್ಷಕ್ಕೆ ಇವೆಲ್ಲ ಮಾಡಿರೋದು, ಬೆದರಿಕೆ ಹಾಕಿರೋದು ಇರುವಂತ ಮಾತುಗಳು ಏನು ಕೇಳಿ ಬರ್ತಿತ್ತಲ್ಲ, ಅದಲ್ಲ, ಆಕ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಇವತ್ತಿನವರೆಗೂ ಕೂಡ ನನ್ನ ಮೇಲೆ ಯಾವುದೇ ರೀತಿಯಾದಂಥ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಕೆರಿಯರಲ್ಲಿ. ಇನ್ನು ಸುಪಾರಿ ಕೊಡೋದಕ್ಕೆಲ್ಲ ನಾನು ಬಂದಿಲ್ಲ, ರೌಡಿಸಮ್ ಮಾಡೋಕ್ಕೆಲ್ಲ ನಾನು ಬಂದಿಲ್ಲ, ಆಕ್ಟ್ ಮಾಡೋಕೆ ಬಂದಿದ್ದೀನಿ ಅಷ್ಟೇ ಅನ್ನೋದಾಗಿ ಸದ್ಯ ಈ ಧಮ್ಕಿ ಹಾಕಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ರಕ್ಷಕ್ ಬುಲೆಟ್. ಅದು ಕೂಡ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಒಂದಿಷ್ಟು ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು, ಹಾಗಾಗಿ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನಾನು ಹಿಂಗೆಲ್ಲ ಮಾಡಿಲ್ಲ, ಬ್ಲ್ಯಾಕ್ ಮಾರ್ಕ್ ಇಲ್ಲ ಅನ್ನೋದಾಗಿ. ಫಸ್ಟ್ ಡೇ ಏನು ಕಾಂಟ್ರವರ್ಸಿ ಆಗಿತ್ತು, ನೆಕ್ಸ್ಟ್ ಡೇ ಬಂದು ನಂದೇನು ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ. ಪದೇ ಪದೇ ಬಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಅದನ್ನು ಕೆಡಿಸ್ಕೊಂಡು ಬೇರೆ ರೀತಿ ಮಾತಾಡಿ, ಬೇರೆಯವ್ರ ಬಗ್ಗೆ ಚೀಪಾಗಿ ಮಾತಾಡಿ, ಅದೆಲ್ಲ ನನ್ನ ಒಂದು ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಇಲ್ಲಿ ನನ್ನ ವಿಚಾರ ಏನಿದೆ, ನಾನು ಮಾಡಿಸಿದ್ದೀನಿ, ನಾನು ಕರೆಸಿದೆ ಜಾಗಕ್ಕೆ, ನಾನೇ ಓಡಿಸೋಕ್ಕೆ ಪ್ರಯತ್ನ ಬಿಟ್ಟಿದ್ದು, ಮತ್ತೊಂದು ಎಲ್ಲ ಆ ಜಾಗಕ್ಕೆ ಹೋದಾಗ ಇಬ್ಬರೇ ನಂಗೆ ಪರಿಚಯ ಇದ್ದಿದ್ದು. ಅದೇನಿದೆ ಪ್ರತಿಯೊಂದು ಸ್ಟೇಟ್ಮೆಂಟ್ಸು ನಾನು ಸ್ಟೇಷನ್ಗೆ ಬಂದಿದ್ದೀನಿ. ಅಂದರೆ ಒಂದು ನೋಟಿಸ್ ಕೊಟ್ಟಿದ್ರು, ಕರೆದ್ರು, ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡಿ ಇಲ್ಲಿ ಬಂದು ನಾನು ಅದನ್ನು ಮಾತಾಡಿದ್ದೀನಿ. ಅದೇ ಅಣ್ಣ, ಏನೇ ಆಗಿದ್ರು ಇವಾಗ ಯಾಕಂದರೆ ಇವಾಗ ಇದಕ್ಕಿಂತ ಮುಂಚೆ ಬಿಫೋರ್ ನೋಟಿಸ್ ಬರೋಕ್ಕಿಂತ ಮುಂಚೆ ನಾವೇನೇ ಮಾತಾಡಿದ್ರು ಅದಕ್ಕೆ ನಮಗೆ ಸಂಬಂಧ ಇರ್ತಾ ಇಲ್ಲ. ಇವತ್ತು ಪೊಲೀಸರು ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಿರೋದಕ್ಕೋಸ್ಕರ ಸ್ಟೇಷನ್ ಮುಂದೆ ಬಂದು ನಿಂತ್ಕೊಂಡು ಪ್ರತಿಯೊಂದು ನಾವು ಹೇಳಿದೆ, ನಾನಾಗಲಿ ಪ್ರಮೋದ್ ಅಣ್ಣ, ಮಹೇಶ್ ಅಣ್ಣ, ಪ್ರತಿಯೊಬ್ಬರು ಹೇಳಿದ್ದಾರೆ. ಅದಕ್ಕೋಸ್ಕರ ಸಾಬ್ರಿ ನೋಡ್ಕೊಂತ ನಾವಿಲ್ಲಿ ಆಕ್ಟ್ ಮಾಡಕ್ಕೆ ಬಂದಿರೋದು ಅಣ್ಣ. ನಾನು ಒಬ್ಬ ಕಲಾವಿದ ಮನೆಯಿಂದ ಬಂದಿರೋದು, ನಮ್ಮ ತಂದೆ ದೊಡ್ಡ ಕಲಾವಿದರು. ನಾವಿಲ್ಲಿ ಧಮ್ಕಿ ಹಾಕಕ್ಕೆ, ರೌಡಿಸಮ್ ಮಾಡೋಕ್ಕೆ, ಇನ್ನೊಬ್ರು ಸುಪಾರಿ ಕೊಡೋಕ್ಕೆ ಬಂದಿಲ್ಲ ಇಲ್ಲಿ. ಯಾಕಂದ್ರೆ ಅವತ್ತಿಂದ ಇವತ್ತವರೆಗೂ ರಕ್ಷಕಲ್ಲಿ ಇದು ಬಂದೇ ಇರಲಿಲ್ಲ, ಒಂದು ಬ್ಲ್ಯಾಕ್ ಮಾರ್ಕು. ಇವತ್ತು ರಕ್ಷಕ್ ಮಾಡಿಸ್ದ, ರಕ್ಷಕ್ಕೆ ಕರೆಸಿದ್ದು, ರಕ್ಷಕ್ಕೆ ಓಡ್ಸಕ್ಕೆ ಟ್ರೈ ಮಾಡಿದೆಲ್ಲ ಬರ್ತಿದೆಯಲ್ಲ, ಅದಕ್ಕೋಸ್ಕರ ಒಂದು ನಿಮಿಷ ಮಹೇಶ್ ಅಣ್ಣ ಬಂದ್ಬಿಟ್ಟು ಇವರೇನೆ ನೀವು ಹೇಳಿದ್ರಂತೆ ನಾವ್ ಯಾರನ್ನೂ ಕರೆದೇ ಇಲ್ಲ, ನಾವ್ ಯಾರನ್ನೂ ಮಾತಾಡಿಸ್ಲಿ, ಅಂದ್ರೆ ಜಾಗಕ್ಕೆ ನಾವು ಯಾರು ಇನ್ವೈಟ್ ಮಾಡಿಲ್ಲ ಅಂತ ಕರೆದಿದ್ದೆ ಇವರು ನಮ್ಮನ್ನ. ಅದಕ್ಕೋಸ್ಕರ ನಾವು ಹೋಗಿದ್ವಿ. ಪ್ರತಿ ವರ್ಷನೂ ನಾವು ಆ ಜಾಗಕ್ಕೆ ಹೋಗ್ತೀವಿ. ನಾನು ಪ್ರಮೋದ್ ಅಣ್ಣ ಇಬ್ರು ಪ್ರತಿ ವರ್ಷನೂ ಹೋಗ್ತೀವಿ. ಹೋದ ವರ್ಷನೂ ಹೋಗಿದ್ವಿ, ಹೋದ ವರ್ಷನೂ, ಈ ವರ್ಷನೂ ಅದೇ ರೀತಿ ಹೋಗಿದ್ವಿ. ಅಲ್ಲಿ ಪ್ರಥಮಣ್ಣ ಆಗಿರ್ಬೋದು, ಯಶಸ್ವಿನಿ ಅಕ್ಕ ಆಗಿರ್ಬೋದು, ದಾಸಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಬಂದಿದ್ರು. ಅದು ಬಿಟ್ಟು ಯಾರು ಎಕ್ಸ್ಟ್ರಾ ಬಂದಿದ್ರು ಮತ್ತೊಬ್ರು, ಅದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಮಗೆ ಗೊತ್ತಿದ್ದೆ ಅಲ್ಲಿ 3 ಜನ, ಪ್ರಥಮಣ್ಣ, ಯಶಸ್ವಿನಿ ಅಕ್ಕ, ದಾಸಣ್ಣ ಅಷ್ಟೇ. ನಾವು ಮಾತಾಡ್ಸಿದ್ವಿ, ಆಚೆ ಬಂದ್ವಿ ಊಟಕ್ಕೆ ಮುಗಿಸ್ಕೊಂಡು.